ಹಲೋ ಸ್ನೇಹಿತರೆ, ಸಾಲ್ ಹಬ್ಬಗಳೆಲ್ಲ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಬೇಗನೆ ಮಾಡುವಂತಹ ಬೆಲ್ಲದಿಂದ ಮಾಡುವಂತಹ ಬೇಸನ್ ಉಂಡೆ ಅಥವಾ ಕಡಲೆ ಹಿಟ್ಟಿನ ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡುವ ಬನ್ನಿ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಮೊದಲಿಗೆ ಒಂದು ಬಾಣಲಿ ಅಥವಾ ಒಂದು ಕಡಾಯಿಗೆ 1/4 ಕಪ್ ಆಗುವಷ್ಟು ತುಪ್ಪ ಹಾಕಿ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು. ತುಂಬ ಸೀದೋಗೋ ತನಕ ತುಪ್ಪವನ್ನು ಬಿಸಿ ಮಾಡ್ಕೋಬಾರ್ದು ಯಾವತ್ತೂ ಕೂಡ. ಆಮೇಲೆ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೀವು ಬಜ್ಜಿ ಬೋಂಡ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೀರಲ್ಲ ಅದೇ ಹಿಟ್ಟು. ಇದನ್ನು ಚಿಕ್ಕಿ ಫ್ಲಾರ್ ಅಥವಾ ಬೇಸನ್ ಫ್ಲಾರ್ ಅಂತ ಕೂಡ ಕರೀತಾರೆ. ಯಾವುದೇ ಬ್ರ್ಯಾಂಡ್ ಕೂಡ ನೀವು ಬ್ರ್ಯಾಂಡಿನ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೋಬಹುದು. ಆಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಪುನಃ ಇದಕ್ಕೆ 1/4 ಕಪ್ ಆಗುವಷ್ಟು ತುಪ್ಪ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ 1/2 ಕಪ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ ಈ ಲಡ್ಡು ಮಾಡಲಿಕ್ಕೆ. ಆಮೇಲೆ ನಾವು ಲಡ್ಡು ಮಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೇವೆ ಅಲ್ಲಿಂದ ಆಫ್ ಮಾಡುವ ತನಕ ಯಾವತ್ತೂ ಕೂಡ ಲಡ್ಡು ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಕಡಲೆ ಹಿಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಹೋದರೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಂಟೆಗಳಿದ್ರೆ ಪರವಾಗಿಲ್ಲ. ಆಮೇಲೆ ಒಂದು 10ರಿಂದ 15 ನಿಮಿಷ ಆದಮೇಲೆ ತುಪ್ಪ ಇದರಲ್ಲಿ ಪುನಃ ಬಿಟ್ಕೊಳ್ಳುತ್ತೆ. ಆವಾಗ ಆ ಗಂಟೆಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ತೆಕ್ಕೊಳ್ಬೇಕು. ಈಗ ನೋಡಿ, ಒಂದು 15 ನಿಮಿಷ ಆದಮೇಲೆ ನೀವು ಕಡಲೆ ಹಿಟ್ಟಿನ ಕಲರ್ ಚೇಂಜ್ ಆಗಿರೋದನ್ನು ನೋಡ್ಕೋಬೋದು. ಹಾಗೆ ತುಪ್ಪ ಎಲ್ಲ ಚೆನ್ನಾಗಿ ಅದನ್ನು ಬಿಟ್ಕೊಂಡು ಅದು ಗಂಟೆಗಳಿಲ್ಲದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಆಮೇಲೆ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಾಗ ಈ ಮಿಕ್ಸ್ ಮಾಡೋದನ್ನು ನಿಲ್ಲಿಸಿ ಸ್ಟವನ್ನು ಆಫ್ ಮಾಡಬೇಕು. ಆಮೇಲೆ ಇದಕ್ಕೆ 2 ಚಮಚದಷ್ಟು ಕಟ್ ಮಾಡಿರುವಂತಹ ಗೋಡಂಬಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಅಂತ ಹೇಳಿದರೆ ಪಿಸ್ತಾ, ಬಾದಾಮ್ ಯಾವುದು ಕೂಡ ಹಾಕ್ಕೊಳ್ಬೋದು. ಆಮೇಲೆ 3/4 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈ ಥರ ಅಂದರೆ ಆಫ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ನಟ್ಸ್ ಎಲ್ಲ ಅದು ಸ್ವಲ್ಪ ಕ್ರಂಚಿನೆಸ್ ಆಗಿ ನಿಮಗೆ ಲಡ್ಡು ತಿನ್ನುವಾಗ ಸಿಗುತ್ತೆ ಅಂತ ಹೇಳಿ ಈ ಥರ ಆಫ್ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ. ಆಮೇಲೆ ಇದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೇನೆ. ನೀವು ಬೆಲ್ಲ ಬೇಡ ಅಂತ ಹೇಳೋರು ಸಕ್ಕರೆ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಈ ಥರ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದಲ್ಲಿ ಏನಾದರೂ ಗಂಟೆಗಳಿದ್ರೆಲ್ಲ ಹೋಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಈ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಏನಿದೆ ಸ್ವಲ್ಪ ತಣ್ಣಗೆ ಕೂಡ ಆಗುತ್ತೆ. ಆಮೇಲೆ ನಾವು ಹೂರಣೆಯನ್ನು ರೆಡಿ ಆದಮೇಲೆ ನಾವು ಕೈಯಲ್ಲಿ ಸ್ವಲ್ಪವೇ ತೆಗೆದು ಉಂಡೆಯನ್ನು ಕಟ್ಕೊಳ್ಬೇಕು. ಇದಕ್ಕೆ ಪುನಃ ನೀವು ಕೈಗೆ ಎಣ್ಣೆ ಅಥವಾ ತುಪ್ಪ ಏನೂ ಕೂಡ ಸವರೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಇದನ್ನೇ ನೀವು ಸ್ವಲ್ಪ ತೆಗೆದು ಉಂಡೆ ಕಟ್ಕೊಂಡ್ರೆ ಸಾಕಾಗುತ್ತೆ. ಉಂಡೆ ಕಟ್ಲಿಕ್ಕೆ ಕೂಡ ಹಾಗೆ ತುಂಬ ಕಷ್ಟ ಏನಿಲ್ಲ, ಈಸಿಯಾಗಿ ಕಟ್ಲಿಕ್ಕೆ ಕೂಡ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬೆಲ್ಲದಿಂದ ಮಾಡುವಂತಹ ಬೇಸನ್ ಉಂಡೆಯನ್ನು ಮಾಡೋದು ಅಂತೇಳಿ. ನೀವು ಕೂಡ ಈ ಹಬ್ಬಕ್ಕೆ ಅಥವಾ ಮುಂಬರುವ ಹಬ್ಬಕ್ಕೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.